ರಾಜ್ಯ ರಾಜಕೀಯದಲ್ಲಿ ಶುರುವಾಯಿತು ಪಕ್ಷಾಂತರ ಪರ್ವ. ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಘರ್ ವಾಪಸಿ. ಹೌದು, ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಘರ್ ವಾಪಸ್ಸಿಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಜೂನ್ 21ಕ್ಕೆ ಎಚ್ಡಿಕೆ ಸಮ್ಮುಖದಲ್ಲಿ ಜೆಡಿಎಸ್ಗೆ ಸೇರ್ಪಡೆಯಾಗುವುದು ಫಿಕ್ಸ್. ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕೆಲ ದಿನಗಳ ಹಿಂದೆ ಎಚ್ಡಿಕೆ ಭೇಟಿಯಾಗಿದ್ರು ಅಖಂಡ. ಜೆಡಿಎಸ್ ಸೇರ್ಪಡೆಗೆ ಉತ್ಸುಕರಾಗಿದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿ. ಪುಲಕೇಶಿ ನಗರದ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಕಾಂಗ್ರೆಸ್ ಬಿಎಸ್ಪಿ ರಾಜಕಾರಣದ ಬಳಿಕ ಮರಳಿ ಗೂಡಿಗೆ ಆಗಮಿಸಲಿದ್ದು ಮುಂಬರುವ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿ. ಪುಲಕೇಶಿ ನಗರ ಅಥವಾ ನೆಲಮಂಗಲ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಪುಲಕೇಶಿ ನಗರದ ಮಾಜಿ ಶಾಸಕರು ಕೂಡ ಹೌದು. ಸೊ ಹಾಗಾಗಿ ಅಖಂಡ ಶ್ರೀನಿವಾಸ್ ಮೂರ್ತಿ ಘರ್ ವಾಪಸ್ಸಿಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಜೆಡಿಎಸ್ ಸೇರ್ಪಡೆಗೆ ಈಗಾಗಲೇ ತಕ್ಕ ಸಿದ್ಧತೆ ಮಾಡ್ಕೋತಾ ಇದ್ದು ಜೂನ್ 21ಕ್ಕೆ ಎಚ್ಡಿಕೆ ಸಮ್ಮುಖದಲ್ಲಿ ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ. ಈ ಹಿಂದೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ರು ಮಾಜಿ ಶಾಸಕ. ಬಳಿಕ ಅವರು ನಂತರದಲ್ಲಿ ಚುನಾವಣೆ ಎದುರಿಸಿದ್ರು, ಕಾಂಗ್ರೆಸ್ MLA ಆಗಿದ್ರು. ಅದಾದ ಬಳಿಕ ಕಾಂಗ್ರೆಸ್ ಅನ್ನ ತೊರೆದು ಬಳಿಕ ತಾವು ರಾಜಕೀಯ ಏರಿಳಿತವನ್ನು ಕಂಡ ನಂತರದಲ್ಲಿ ಇದೀಗ ಜೆಡಿಎಸ್ಗೆ ಸೇರ್ಪಡೆ ಆಗಲಿಕ್ಕೆ ಮುಂದಾಗಿದ್ದು ಇಲ್ಲಿ ಜೆಡಿಎಸ್ ತಂತ್ರಗಾರಿಕೆ ಕೂಡ ಅಡಗಿದೆ. ಅಖಂಡ ಅವರ ಮರುಪ್ರವೇಶದಿಂದ ಬೆಂಗಳೂರಿನ ಪುಲಕೇಶಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಜೆಡಿಎಸ್ ತನ್ನ ಸಂಘಟನೆ ಬಲಪಡಿಸಿಕೊಳ್ಳೋದಕ್ಕೆ ಇದು ಸಾಧ್ಯವಾಗುತ್ತೆ. ಅಖಂಡ ಸೇರ್ಪಡೆ ಪುಲಕೇಶಿ ನಗರ ಅಥವಾ ನೆಲಮಂಗಲ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಖಂಡ. ಕ್ಷೇತ್ರದಲ್ಲಿ ಪುಲಕೇಶಿ ನಗರದಲ್ಲಂತೂ ಪ್ರಭಾವಿಯಾಗಿರುವ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಮತಗಳನ್ನು ಸೆಳೆಯೋದು ಜೆಡಿಎಸ್ ವರಿಷ್ಠರ ಲೆಕ್ಕಾಚಾರ. ಸೊ ಹಾಗಾಗಿ ಅಖಂಡ ಅವರ ಮರುಪ್ರವೇಶದಿಂದ ಬೆಂಗಳೂರಿನ ಪುಲಕೇಶಿ ನಗರ ಸೇರಿದಂತೆ ಸುತ್ತಮುತ್ತಲ ಭಾಗಗಳಲ್ಲಿ ಜೆಡಿಎಸ್ ತನ್ನ ಸಂಘಟನೆಯನ್ನು ಬಲಪಡಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಈ ಹಿಂದೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು. ಬಳಿಕ ಇದೀಗ ಅವರಿಗೆ ದಳವೇ ಆಸರೆ ಆಗಲಿದ್ದು ಕೆಲ ದಿನಗಳ ಹಿಂದೆ ಎಚ್ಡಿಕೆ ಭೇಟಿಯಾಗಿದ್ದರು ಅಖಂಡ. ಜೂನ್ 21ರ ಭಾನುವಾರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ತಮ್ಮ ಬೆಂಬಲಿಗರೊಂದಿಗೆ. ಪ್ರಮುಖವಾಗಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಅವರ ಒಪ್ಪಿಗೆಯ ಮೇರೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗುತ್ತೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರನ್ನ. ಅವರಿಗೆ ಶಾಲನ್ನು ಹೊದಿಸಿ ಬರಮಾಡಿಕೊಳ್ಳಲಾಗುತ್ತೆ. ಮರಳಿ ಮಾತ್ರ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಈ ಹಿಂದೆ 2013ರಿಂದ 2018ರ ಅವಧಿಯಲ್ಲಿ ಜೆಡಿಎಸ್ ಶಾಸಕರಾಗಿಯೇ ಗುರುತಿಸಿಕೊಂಡಿದ್ದರು. ಇದೀಗ ಮತ್ತೆ ತಮ್ಮ ತವರು ಮನೆಗೆ ಮರಳುತ್ತಾ ಇದ್ದಾರೆ. ಕಾಂಗ್ರೆಸ್ ತೊರೆದ ಬಳಿಕ ಬಿಎಸ್ಪಿ ಆನಂತರ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿ NDA ಪರ ಪ್ರಚಾರವನ್ನು ಕೂಡ ನಡೆಸಿದ್ರು ಅಖಂಡ ಶ್ರೀನಿವಾಸ್ ಮೂರ್ತಿ. ನೋಡಿ, ಅಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದು ಆ ಬಳಿಕ ನಂತರದಲ್ಲಿ ಕಾಂಗ್ರೆಸ್ ತೊರೆದ ನಂತರದಲ್ಲಿ ಬಿಎಸ್ಪಿ, ನಂತರ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿ NDA ಪರ ಪ್ರಚಾರವನ್ನು ನಡೆಸಿದ್ರು ಅಖಂಡ ಶ್ರೀನಿವಾಸ್ ಮೂರ್ತಿ. ಇದೀಗ ಮತ್ತೆ ತಮ್ಮ ತವರಿಗೆ ಅಥವಾ ತವರು ಮನೆಗೆ ವಾಪಸ್ ಆಗ್ತಾ ಇದ್ದಾರೆ. ಅದು ಜೂನ್ 21ರ ಭಾನುವಾರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಬೆಂಗಳೂರಿನ ಪಿಳ್ಳಣ್ಣ ಗಾರ್ಡನ್ನಲ್ಲಿ ಕಾರ್ಯಕ್ರಮ ಕೂಡ ನಿಗದಿಯಾಗಿದೆ. ಮುಂಬರುವ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿ. ಜೆಡಿಎಸ್ನಿಂದ ಪುಲಕೇಶಿ ನಗರ ಅಥವಾ ನೆಲಮಂಗಲ, ಸೊ ಈ ಎರಡೂ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಿಂದ ಅವರು ಕಣಕ್ಕಿಳಿಯುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಡಿಜೆಹಳ್ಳಿ ಹಾಗೂ ಕೆಜೆಹಳ್ಳಿಯಲ್ಲಿ ನಡೆದಂತಹ ಒಂದು ಗಲಭೆಯ ಸಂದರ್ಭ ಕಾಂಗ್ರೆಸ್ MLA ಆಗಿದ್ದರೂ ಕೂಡ ಅವರ ಮನೆಗೆ ಬೆಂಕಿ ಹಚ್ಚಲಾಗಿತ್ತು ಗಲಾಟೆಯ ಸಂದರ್ಭದಲ್ಲಿ. ಮತ್ತು ಅವರ ಮನೆಯಲ್ಲಿದ್ದಂಥ ನಗ ನಾಣ್ಯ ಲೂಟಿ ಹೊಡೆಯಲಾಗಿತ್ತು. ಅಂದು ನಡೆದಂಥ ಒಂದು ಗಲಭೆ
ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ನಡೆದಂಥ ಒಂದು ಭಾರೀ ಪ್ರಮಾಣದಲ್ಲಿ ನಡೆದಂಥ ಒಂದು ಗಲಭೆ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದಂಥ ಗಲಭೆಯ ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ ಶಾಸಕರಾಗಿದ್ದಂಥ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಚ್ಚಿದ್ದಲ್ಲದೆ ಅವರ ಮನೆಯಲ್ಲಿದ್ದಂಥ ಹಣ ಸೇರಿದಂತೆ ವಸ್ತುಗಳನ್ನು ಲೂಟಿ ಹೊಡೆಯಲಾಗಿತ್ತು. ಸೊ ಅದಾದ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿದ್ದು ತಾನೊಬ್ಬ ಶಾಸಕನಾಗಿದ್ದುಕೊಂಡು ತಾನೊಬ್ಬ ಕಾಂಗ್ರೆಸ್ ಶಾಸಕನಾಗಿದ್ದುಕೊಂಡು ತನಗೆ ಬೆಂಬಲವನ್ನು ಕಾಂಗ್ರೆಸ್ ಕೊಡಲಿಲ್ಲ ಅನ್ನುವಂಥದ್ದು ಅಖಂಡ ಶ್ರೀನಿವಾಸ ಮೂರ್ತಿಯವರ ಬೇಸರಕ್ಕೆ ಕಾರಣವಾಗಿತ್ತು. ಅದೇ ಕಾರಣಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ಸನ್ನು ತೊರೆದು ಬಳಿಕ BSPಗೆ ಸೇರ್ಪಡೆಯಾದರು. ಆ ನಂತರದಲ್ಲಿ ಬಳಿಕ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ BJPಗೆ ಸೇರ್ಪಡೆಯಾಗಿ NDA ಪರ ಭರ್ಜರಿ ಪ್ರಚಾರವನ್ನು ಕೂಡ ನಡೆಸಿದ್ರು. ಇದೀಗ ಘರ್ ವಾಪಸ್ ಎಂಬಂತೆ ತನ್ನ ತವರು ಮನೆಗೆ ವಾಪಸ್ಸಾಗ್ತಾ ಇದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿ JDSಗೆ ಸೇರ್ಪಡೆ ಆಗ್ತಾ ಇದ್ದು ಜೂನ್ 21ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. HD ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಅವರು JDSಗೆ ಸೇರ್ಪಡೆ ಆಗ್ತಾರೆ. ಈ ಹಿಂದೆ JDS ತೊರೆದು ಕಾಂಗ್ರೆಸ್ ಸೇರಿದ್ದ ಮಾಜಿ ಶಾಸಕರು, ಆ ಬಳಿಕ BSP, ನಂತರದಲ್ಲಿ BJP, ಈಗ ಮತ್ತೆ ಘರ್ ವಾಪಸಿ ಎಂಬಂತೆ JDSಗೆ ಸದ್ಯದಲ್ಲೇ ಮರಳಲಿದ್ದಾರೆ.